ಸಂಜಯ್ ದತ್ ಅವರು ಬಾಲಿವುಡ್ ಚಲನಚಿತ್ರರಂಗದ ಪ್ರಮುಖ ನಟರಲ್ಲಿ ಒಬ್ಬರು. ಅವರು 1959 ಜುಲೈ 29ರಂದು ಭಾರತದಲ್ಲಿನ ಮುಂಬೈ ನಗರದಲ್ಲಿ ಜನಿಸಿದರು. ಅವರ ತಂದೆ ಸುನಿಲ್ ದತ್ ಮತ್ತು ತಾಯಿ ನರ್ಗಿಸ್ ಇಬ್ಬರೂ ಪ್ರಸಿದ್ಧ ಚಲನಚಿತ್ರ ಕಲಾವಿದರು. ಹೀಗಾಗಿ ಸಂಜಯ್ ದತ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ಲೋಕದ ಸಂಪರ್ಕ ಸಿಕ್ಕಿತು. ಸಂಜಯ್ ದತ್ ಅವರು ತಮ್ಮ ಸಿನಿ ಜೀವನವನ್ನು 1981ರಲ್ಲಿ ಬಿಡುಗಡೆಯಾದ ರಾಕಿ ಚಿತ್ರದ ಮೂಲಕ ಆರಂಭಿಸಿದರು. ಈ ಚಿತ್ರವು ಯಶಸ್ಸು ಕಂಡು ಅವರಿಗೆ ಉತ್ತಮ ಆರಂಭ ನೀಡಿತು. ನಂತರ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದ ಶೈಲಿಯನ್ನು ನಿರ್ಮಿಸಿಕೊಂಡರು. ವಿಶೇಷವಾಗಿ ಖಲ್ನಾಯಕ್, ವಾಸ್ತವ್ ಮತ್ತು ಮುನ್ನಾ ಬಾಯಿ BBS ಚಿತ್ರಗಳು ಅವರಿಗೆ ಅಪಾರ ಜನಪ್ರಿಯತೆ ತಂದವು. ಮುನ್ನಾ ಬಾಯಿಯ ಪಾತ್ರವು ಅವರ ಜೀವನದಲ್ಲಿ ದೊಡ್ಡ ತಿರುವಾಗಿ ಪರಿಣಮಿಸಿತು. ಆದರೆ ಅವರ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾದವು. ಮದ್ದು ವ್ಯಸನ, ಕಾನೂನು ಸಮಸ್ಯೆಗಳು ಮತ್ತು ಜೈಲು ಶಿಕ್ಷೆ ಸೇರಿದಂತೆ ಹಲವು ಸಂಕಷ್ಟಗಳನ್ನು ಅವರು ಅನುಭವಿಸಿದರು. ವಿಶೇಷವಾಗಿ 1993ರ 1993 ಬೊಂಬೆ ಬಾಂಬಿಂಗ್ಸ್ ಪ್ರಕರಣದ ಸಂಬಂಧ ಅವರು ಶಿಕ್ಷೆಗೆ ಗುರಿಯಾದರು. ಈ ಅವಧಿಯಲ್ಲಿ ಅವರ ವ್ಯಕ್ತಿತ್ವ ಮತ್ತು ಜೀವನ ಶೈಲಿ ಬಹಳವಾಗಿ ಬದಲಾಗಿದೆ. ಈ ಎಲ್ಲಾ ಸಮಸ್ಯೆಗಳ ನಡುವೆಯೂ ಸಂಜಯ್ ದತ್ ಅವರು ಮತ್ತೆ ಸಿನಿಮಾಗಳಿಗೆ ಮರಳಿ ಯಶಸ್ಸು ಕಂಡರು. ಲೈಜ್ ವೈಹೋ ಮುನ್ನಾ ಬಾಯಿ ಚಿತ್ರದ ಮೂಲಕ ಅವರು ಮತ್ತೊಮ್ಮೆ ಜನರ ಮನಗೆದ್ದರು. ಈ ಚಿತ್ರವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದ್ದು ಮಹಾತ್ಮ ಗಾಂಧೀಜಿ ಅವರ ತತ್ವಗಳನ್ನು ಜನರಿಗೆ ತಲುಪಿಸಿತು. ಸಂಜಯ್ ದತ್ ಅವರ ಜೀವನ ಕಥೆಯನ್ನು ಆಧರಿಸಿ ಸಂಜು ಎಂಬ ಸಿನಿಮಾ ನಿರ್ಮಿಸಲಾಯಿತು. ಈ ಚಿತ್ರದಲ್ಲಿ ಅವರ ವೈಯಕ್ತಿಕ ಜೀವನದ ಹಲವಾರು ಸಂಗತಿಗಳನ್ನು ತೋರಿಸಲಾಗಿದೆ. ಇದರಿಂದ ಅವರ ಜೀವನದ ಸತ್ಯಾಂಶಗಳು ಜನರಿಗೆ ಹೆಚ್ಚು ತಿಳಿಯುವಂತಾಯಿತು. ಸಂಜಯ್ ದತ್ ಅವರು ಕೇವಲ ನಟ ಮಾತ್ರವಲ್ಲ, ಒಂದು ಹೋರಾಟಗಾರನೂ ಹೌದು. ತಮ್ಮ ಜೀವನದಲ್ಲಿ ಎಷ್ಟೇ ಸಂಕಷ್ಟ ಬಂದರೂ ಅದನ್ನು ಎದುರಿಸಿ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಅವರು ತೋರಿಸಿದ್ದಾರೆ. ಅವರ ಕತೆ ಯುವಜನತೆಗೆ ಪ್ರೇರಣೆಯಾಗಿದ್ದು, ಕಷ್ಟಗಳ ನಡುವೆಯೂ ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ. ಇಂದಿಗೂ ಸಂಜಯ್ ದತ್ ಅವರು ಭಾರತೀಯ ಚಲನಚಿತ್ರರಂಗದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು, ತಮ್ಮ ವಿಶಿಷ್ಟ ನಟನೆಯ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ.